ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮಾಮೂಲಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಪಲಾವ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಈ ಕ್ಯಾರೆಟ್, ಬೀನ್ಸ್ ಅದನ್ನೆಲ್ಲ ಇವತ್ತು ನಾನು ಹೆವಿಯಾಗಿ ರಿಚ್ ಫುಡ್ ಒಂದು ಪಲಾವ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಪಲಾವನ್ನ ಮಾಡಲಿಕ್ಕೆ ಕಡಲೆಕಾಳನ್ನು, ಅಂದರೆ ಕಾಬೂಲಿ ಕಡಲೆಕಾಳು ಬರುತ್ತಲ್ವ, ಅದನ್ನು ನೆನೆಸ್ಬಿಟ್ಟು ಒಂದು ದಿನ ಹಾಗೆ ಇಟ್ಟಿದ್ದೆ. ಸ್ವಲ್ಪ ಮೊಳಕೆ ಬಂದಿದೆ ಅಷ್ಟೇ, ತುಂಬ ಬಂದಿಲ್ಲ. ಈಗ ಮೊಳಕೆ ಶುರುವಾಗ್ತಿದೆ. ಮತ್ತು ಒಂದು ಚಿಕ್ಕ ಕೋಸನ್ನು ತೊಗೊಂಡಿದ್ದೀನಿ, ಎಲೆಕೋಸನ್ನು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೊಂಡಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗವನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿದ್ದೀನಿ. ನಂತರ ಪಲಾವ್ ಮಾಡಲಿಕ್ಕೆ ಒಂದು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಾಗುತ್ತೆ ಬೇಕಿದ್ರೆ. ನಂತರ 1 ಸ್ಪೂನಷ್ಟು ಸಾಸಿವೆ, 2 ಈರುಳ್ಳಿಯನ್ನು ಉದ್ದಿದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕಿದ್ಮೇಲೂ ಅಷ್ಟೇ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿಗೆ ಯಾವುದೇ ರೀತಿಯಾದಂತಹ ಅನಾನಸ್ ಹೂವು, ಮರಾಠಿ ಮೊಗ್ಗು, ಪಲಾವ್ ಎಲೆ ಯಾವುದು ಸೇರಿಸೋದು ಬೇಡ. ಯಾಕೆಂದರೆ ಎಲೆಕೋಸು ಇರುತ್ತೆ ನೋಡಿ, ಅದೇ ತುಂಬ ಫ್ರಾಗ್ರೆನ್ಸ್ ಇರುತ್ತೆ. ನಂತರ ನಾನು ಅದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ಏನು ಕಾಬೂಲಿ ಕಡಲೆಕಾಳು ಇದು ಮೊಳಕೆ ಬಂದಿತ್ತು ನೋಡಿ, ಅದನ್ನು ಸೇರಿಸ್ಕೊಂಡು ಜೊತೆಗೆ ಅದಕ್ಕೆ ಎಲೆಕೋಸನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರದ್ದು ಸ್ವಲ್ಪ ಸ್ಮೆಲ್ ಹೋಗಬೇಕು ನೋಡಿ, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಪಲಾವೆಲ್ಲ ತುಂಬ ಎಲೆಕೋಸಿನ ಸ್ಮೆಲ್ ಆಗಿಬಿಡುತ್ತೆ. ಈ ಟೈಮಲ್ಲಿ ಅದನ್ನು ನಾವು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲಾವ್ದು. ಈಗ ನೋಡಿ, ಫ್ರೈ ಮಾಡ್ಕೊಂಡು ಆಯಿತು ಎಲೆಕೋಸನ್ನು. ಈಗ ಅದಕ್ಕೆ ನಾನು ರುಬ್ಕೊಂಡಿದ್ದೆ ಅಲ್ವಾ, ರುಬ್ಕೊಳ್ಳಿಕ್ಕೆ ನಾನು ಬರೀ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಬೇಡ, ಏಲಕ್ಕಿನೂ ಹಾಕ್ಕೊಳ್ಳೋದು ಬೇಡ. ಏಕೆಂದರೆ ಎಲೆಕೋಸಿನ ಫ್ರಾಗ್ರೆನ್ಸೇ ತುಂಬ ಇರುತ್ತೆ, ಅದರಿಂದ ಬೇರೆ ಏನು ಮಸಾಲ ಪದಾರ್ಥಗಳು ಜಾಸ್ತಿ ಬೇಡ. ನಂತರ ನೋಡಿ, ನಾನು ಅದು ಪೇಸ್ಟನ್ನ ಹಾಕ್ಕೊಂಡು 1 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ, ನಾನು ಬಿರಿಯಾನಿ ಮಸಾಲ ಪೌಡರ್ನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೋಸ್ಕರ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸೇರಿಸ್ಕೊತಾ ಇದ್ದೀನಿ. ಅದಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಅದಕ್ಕೆ ಅಚ್ಚ ಖಾರದ ಪುಡಿ ಎಲ್ಲ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬಿರಿಯಾನಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನಂತರ ನಾನು ಇದಕ್ಕೆ ಮಸಾಲವನ್ನು ಫ್ರೈ ಮಾಡ್ಕೊಂಡ್ಮೇಲೆ 1 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿಯನ್ನು ಸಹ. ಈಗ ಅಕ್ಕಿಯನ್ನು ನಾನು ತುಂಬ ಏನು ನೆನೆಸಿಲ್ಲ, ಅಕ್ಕಿಯನ್ನು ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ ವಾಶ್ ಮಾಡಿ ಇಟ್ಕೊಂಡು. ಈಗ ಅದನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಲೈಟಾಗಿ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅಕ್ಕಿನೂ ಸಹ ಚೆನ್ನಾಗಿ ಫ್ರೈ ಆಯಿತು ನೋಡಿ. ಈಗ ನಾನು ಏನು 1 ಗ್ಲಾಸಷ್ಟು ಅದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೆ. ಈಗ ಕರೆಕ್ಟಾಗಿ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅಲ್ಲಿ ಕಡಲೆಕಾಳೆಲ್ಲ ಹಾಕಿರ್ತೀವಿ ಅಲ್ವಾ, ಅದೆಲ್ಲ ಆಲ್ರೆಡಿ ಫ್ರೈ ಆಗಿ ಹೋಗಿದೆ. ತುಂಬ ಏನು ನೀರು ಸೇರಿಸೋದೇನು ಬೇಡ. ಕರೆಕ್ಟಾಗಿ ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಪಲಾವು. ಮತ್ತು ಕಾಳೆಲ್ಲ ಏನು ತುಂಬ ಕ್ವಾಂಟಿಟಿಯಲ್ಲಿ ಹಾಕಿಲ್ಲ, ಕೋಸು ಸಹ ಸ್ವಲ್ಪ ನೀರು ಬಿಡೋದ್ರಿಂದ ಅವಶ್ಯಕತೆ ಇಲ್ಲ ಜಾಸ್ತಿ ನೀರು ಹಾಕೋದು. ಈಗ ಅದು ಚೆನ್ನಾಗಿ ಕುದಿ ಬರುತ್ತೆ ನೋಡಿ. ಕುದಿ ಬರೋ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಈಗ ಅದಕ್ಕೆ ನಾನು ಉಪ್ಪನ್ನು ಸಹ ಸೇರಿಸ್ಕೊಂಡು, ಅಂದರೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಕರೆಕ್ಟಾಗಿ 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ವಿಷಲ್ ಏನು ಬೇಡ, ಏಕೆಂದರೆ ಕೋಸು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಆಗಲೇ ಸ್ವಲ್ಪ ಬೆಂದೋಗಿದೆ ಅದು ಕೋಸು ಮತ್ತು ಕಡಲೆಕಾಳು, ಅದರಿಂದ 2 ವಿಷಲ್ ಸಾಕಾಗುತ್ತೆ ನೋಡಿ. ಈಗ 2 ವಿಷಲ್ ಕೂಗಿ ಅದು ಸ್ವಲ್ಪ ಆರಿದ ಮೇಲೆ ಅದನ್ನು ತೆಗೆದಿದ್ದೀನಿ. ಪರ್ಫೆಕ್ಟಾಗಿ ಆಗುತ್ತೆ, ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಅಂತೂ ಇನ್ನೂ ಶೈನಿಂಗಾಗಿ ಬಂದುಬಿಡುತ್ತೆ, ತುಂಬ ಶೈನಿಂಗ್ ಥರ ಕಾಣುತ್ತೆ ಪಲಾವ್ ಯಾವುದೇ ಪಲಾವ್ ಮಾಡಿದರೂ 1 ಸ್ಪೂನ್ ತುಪ್ಪ ಹಾಕಿದ್ರೆ ಅದೊಂಥರ ಆಯಿಲಿ ಥರ ಕಾಣುತ್ತಲ್ವ, ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತು ನಾನು ತುಪ್ಪ ಹಾಕಿರಲಿಲ್ಲ, ಅಂದರೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಯಾವುದೇ ತರಕಾರಿ ಏನೂ ಇಲ್ಲದೆ ಈ ಕೋಸಿರುತ್ತೆ ನೋಡಿ, ಕಡಲೆಕಾಳು ನಾವು ನೆನೆಸಿಲ್ಲದೆ ಇದ್ದರೂ ಪರವಾಗಿಲ್ಲ, ಕೋಸಿರುತ್ತೆ ನೋಡಿ, ಬರೀ ಕೋಸಲ್ಲಿ ಸಹ ನಾವು ಈ ರೀತಿ ಪಲಾವ್ನ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ.
ಆ ಟೈಮಲ್ಲಿ ನಾವು ಕಡಲೆಬೇಳೆ ಇರುತ್ತೆ ನೋಡಿ, ಕಡಲೆಬೇಳೆಯನ್ನು 1 ಅವರ್ ಆದರೂ ನೆನೆಸ್ಬಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪಲಾವು. ತುಂಬ ಹಾಕೋದು ಬೇಡ, ಒಂದು 2-3 ಸ್ಪೂನಷ್ಟು ಕಡಲೆಬೇಳೆಯನ್ನು ನೆನೆಸ್ಬಿಟ್ಟು ಬೇಕಿದ್ದರೂ ಹಾಕ್ಕೊಬೋದು. ಕಡಲೆಕಾಳನ್ನ ನೆನೆಸಿಟ್ಕೊಂಡಿಲ್ಲ ಅಂದರೆ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು. ಮಕ್ಕಳು ಲಂಚ್ ಬಾಕ್ಸ್ಗಿಂತೂ ತುಂಬ ಚೆನ್ನಾಗಾಗುತ್ತೆ, ಏಕೆಂದರೆ ಮಾರ್ನಿಂಗ್ ಮಾಡಿರ್ತೀವಲ್ವ, ಮಧ್ಯಾಹ್ನ ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವುದೇ ಒಂದು ರಾಯ್ತ ಜೊತೆಗಾದರೂ ತಿನ್ಕೊಳ್ಬೋದು, ಇಲ್ಲಾಂದರೆ ಕಾಯಿ ಚಟ್ನಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.